ಸಜ್ಜನ ನಾಗರಿಕ ಬಂಧುಗಳಿಗೆ ನಮಸ್ಕಾರ. ಹೋದ ವಾರ ನಾವು ನೇತಾಜಿ ಮಿತ್ರರು ತೀರ್ಥಹಳ್ಳಿ ಸ್ವಚ್ಛತಾ ಅಭಿಯಾನದ ಯೋಜನೆಯನ್ನು ಪ್ರಾರಂಭಿಸಿ ಬಾಳೆಬೈಲಿನಿಂದ ಕುರುವಳ್ಳಿವರೆಗೆ ಹೊಸ ಸೇತುವೆಯ ಸ್ವಚ್ಛತಾ ಕಾರ್ಯಕ್ರಮವನ್ನ ಮಾಡಿಕೊಳ್ಳುವುದಂತ ನಿಶ್ಚಯ ಮಾಡಿದ್ವಿ. ಅದರ ಪ್ರಕಾರ ಹೋದ ಭಾನುವಾರ ಕೂಡ ನಾವು ಸ್ವಚ್ಛತೆಯನ್ನು ಮಾಡಿದೀವಿ. ಈ ಭಾನುವಾರ ಕೂಡ ನಾವು 7 ಗಂಟೆಗೆ ಬಂದವರು 8:30 9 ಗಂಟೆವರೆಗೆ ಈಗ ಸ್ವಚ್ಛತೆಯನ್ನು ಮಾಡ್ತಾ ಇದ್ದೀವಿ. ನಾವೆಲ್ಲ ಆತ್ಮೀಯ ಮಿತ್ರರು ಒಟ್ಟು ಸೇರಿದ್ದಲ್ಲದೆ ಇವತ್ತು ಒಂದು ವಿಶೇಷವಾಗಿ ನಮ್ಮ ಮೇಳಿಗೆ ಒಬ್ರು ಸ್ಕೂಲ್ ಮಾಸ್ಟ್ರು ನಮ್ಮ ಕೆಲಸವನ್ನು ನೋಡಿ ಹಾಗೆ ವಾಕಿಂಗ್ ಹೋಗ್ತಿರುವಾಗ ನಮ್ಮೊಟ್ಟಿಗೆ ಜಾಯಿನ್ ಆಗಿ ಇನ್ನು ನಿರಂತರವೂ ನಿಮ್ಮೊಟ್ಟಿಗೆ ಈ ಸ್ವಚ್ಛತಾ ಅಭಿಯಾನದಲ್ಲಿ ಇರ್ತೇವೆ ಅಂತ ಹೇಳಿದ್ದಾರೆ. ಎಲ್ಲ ಸಜ್ಜನ ಬಂಧುಗಳಿಗೆ ನಾವು ಭಾನುವಾರ ಈ ಸ್ವಚ್ಛತೆಯನ್ನು ಮಾಡ್ತಾ ಇರ್ತೀವಿ. ಯಾರಿಗೆಲ್ಲ ಸೇರಕ್ಕೆ ಆಗ್ಬೋದು ನಮ್ಮೊಟ್ಟಿಗೆ ಖುಷಿಯಿಂದ ಸೇರ್ಕೋಬಹುದು ಅಂತೇಳಿ ವಿನಂತಿ ಮಾಡ್ತಾ ಇದ್ದೀನಿ. ನಮಸ್ಕಾರ. 1 ನಿಮಿಷ ಇವರು ನಮ್ಮ ಸ್ಕೂಲ್ ಮೇಸ್ಟ್ರು 1-2 ಮಾತಾಡ್ತಾರೆ. ಏನ್ ಹೆಸರು ಸರ್ ತಮ್ದು? ಮಂಜುನಾಥ್. ನಮ್ಮೆಲ್ಲರಿಗೂ ಮುಖ್ಯವಾಗಿ ಬೇಕಾಗಿದ್ದು ನಾಗರಿಕ ಪ್ರಜ್ಞೆ. ಸ್ವಚ್ಛತೆ ಎಲ್ಲಿರುತ್ತೋ ಅಲ್ಲಿ ದೇವರು ಇರ್ತಾನೆ ಅಂತ ಹೇಳಿ ನಮ್ಮೆಲ್ಲರೂ ಓದಿದ್ದೇವೆ, ಕೇಳಿದ್ದೇವೆ. ಅದಾದ್ರೂ ಕೂಡ ನಾವು ಮೈಮರುವಂತ ಕೆಲಸ ನಮ್ಮಿಂದ ಆಗ್ತಾ ಇದೆ. ಆದ್ರಿಂದ ಸ್ವಚ್ಛತೆಯನ್ನ ಕಾಪಾಡುವ ನಿಟ್ಟಿನಲ್ಲಿ ನಾವೆಲ್ಲರೂ ದಾಪುಗಾಲು ಇಡಬೇಕಾಗಿದೆ. ಬೇರೆಯವ್ರ ಮೇಲೆ ದೂಷಣೆ ಮಾಡೋದಕ್ಕಿಂತ ನಾವು ಸ್ವಯಂ ಪ್ರಜ್ಞೆ ಹೊಂದಿ ಆದಷ್ಟು ಸ್ವಚ್ಛತೆ ಕಡೆ ಗಮನ ಕೊಟ್ಟು ನಮ್ಮ ನಗರವನ್ನ, ನಮ್ಮ ಪಟ್ಟಣವನ್ನ ಒಂದು ಸ್ವಚ್ಛ ನಗರವಾಗಿ ಇಟ್ಕೊಳ್ಳೋಣ ಅಂತ ಹೇಳಿ ನಾವು ಇವರೊಂದಿಗೆ ಕೈ ಜೋಡಿಸಿದ್ದೇನೆ. ಯಾರ್ಯಾರು ಆಸಕ್ತಿ ಇದ್ದಾರೆ ಅವರೆಲ್ಲರೂ ಕೂಡ ಇದಕ್ಕೆ ಕೈ ಜೋಡಿಸಿ ಒಂದು ಉತ್ತಮ ಕೆಲಸಕ್ಕೆ ನಾವೆಲ್ಲರೂ ದಾಪುಗಾಲು ಇಡೋಣ ಅಂತ ಹೇಳಿ ನಮ್ಮಲ್ಲಿ ಕೇಳ್ಕೊಳ್ತೇನೆ. ಧನ್ಯವಾದಗಳು.